ಹೇಗಿಗಳು ಹೇಳ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ, ಬೆಂಗಳೂರು ಜನರು ಹೊರಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾಹಿತಿ ಇದೆ. ಚರಣ್, ಏನ್ ಹೇಳ್ತೀರಿ? ಚಳಿ ಹೇಗಿದೆ? ಜನ ಏನ್ ಹೇಳ್ತಾರೆ? ಎಸ್ ಅಶ್ವಿನಿ, ಸಿಲಿಕಾನ್ ಸಿಟಿ ಬೆಂಗಳೂರು ಸಂಪೂರ್ಣವಾಗಿ ಈ ಒಂದು ಚಳಿಯ ವಾತಾವರಣಕ್ಕೆ ನಲುಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಚಳಿಯ ಪ್ರಮಾಣ ಒಂದಿಷ್ಟು ಕಡಿಮೆ ಇದ್ರೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಂಜು ಕವಿದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಬೆಂಗಳೂರು ಕಳೆದ 4 ದಿವಸಗಳಿಂದ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸ್ತಾ ಇದೆ. ಅದರ ಜೊತೆಗೆ ಕನಿಷ್ಠ ಉಷ್ಣಾಂಶ ಡಿಗ್ರಿ 14 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆ ಆಗ್ತಾ ಇರುವಂತದ್ದು. ದಿನೇ ದಿನೇ ಈ ಒಂದು ಕನಿಷ್ಠ ಉಷ್ಣಾಂಶ ಏನಿದೆ ಇದು ಇಳಿಕೆ ಆಗ್ತಾ ಇರೋದ್ರಿಂದಾಗಿ 3 ದಿವಸಗಳಿಂದ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶೀತಗಾಳಿ ವಿಪರೀತವಾಗಿ ಜನರನ್ನ ಹೈರಾಣು ಮಾಡಿದ್ರೆ, ಮತ್ತೊಂದು ಭಾಗದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಮನೆಯಿಂದ ಹೊರಬರಬೇಕಾದ್ರೆ ಶಟರು ಜಾಕೆಟ್ ಹಾಕೊಂಡು ಹೊರಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಎಷ್ಟೇ ಚಳಿ ಇದ್ರೂ, ಎಷ್ಟು ಮೈಕೊರೆಯುವಂತಹ ಚಳಿ ಇದ್ರೂ ಕೂಡ ಜನ ಬೆಳಗಿನ ಹೊತ್ತು ವಾಕಿಂಗ್ ಬರೋದಾಗಿರಬಹುದು, ಮತ್ತೆ ಒಂದಿಷ್ಟು ಜನ ಬಂದು ತಮ್ಮ ಬೆಳಗಿನ ಈ ಒಂದು ಸೂರ್ಯ ಕಿರಣ ಬೀಳುವಂತಹ ಹೊತ್ತೇನಿದೆ ಆ ಒಂದು ಹೊತ್ತನ್ನ ಪಾರ್ಕ್ಗಳಲ್ಲಿ ಸ್ಪೆಂಡ್ ಮಾಡುವಂತದ್ದಾಗಿರಬಹುದು, ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಮಾನ್ಯವಾಗಿ ಎಂದಿನಂತೆ ಯಾವ ರೀತಿಯಾಗಿ ಜನ ಹೊರಗಡೆ ಬಂದು ವಾಕ್ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು ಕೂಡ ವಾಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಿಂದಾಗಿ ಇಲ್ಲೊಬ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಚಳಿ ಹೇಗಿದೆ ಅಂತ. ಸರ್, ಹೇಗಿದೆ ಸರ್ ಚಳಿ? ವಾಕಿಂಗ್ ಬಂದಿದ್ದೀರಾ, ಎಷ್ಟಿದಾಗತ್ತೆ ಅಂತ? ನಾವು ರೆಗ್ಯುಲರ್ ಒಂದು 15 ಇಯರ್ಸ್ ಇಂದ ಬರ್ತಾ ಇದೀವಿ. ಸೊ ಮಗಳು ಸ್ಕೂಲ್ ಡ್ರಾಪ್ ಮಾಡ್ಬಿಟ್ಟು ಇಲ್ಲೇ ಬರೋದು. ಆಲ್ಮೋಸ್ಟ್ 1.5 ಅವರ್ ವಾಕ್ ಮಾಡ್ತೀವಿ. ಬಟ್ ಲಾಸ್ಟ್ 10 ಇಯರ್ಸ್ ಅಷ್ಟು ಚಳಿ ನಾವು ನೋಡೇ ಇಲ್ಲ. ಲಾಸ್ಟ್ ಒಂದು 4 ಡೇಸ್ ಇಂದ ಆಲ್ಮೋಸ್ಟ್ 12-13 ಕಂಪೇರ್ಡ್ ಟು ದ ನಾರ್ತ್ ಇಂಡಿಯಾ, ಡೆಲ್ಲಿ. ನಾನು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಸಲ ಬ್ಯಾಂಗ್ಳೂರ್ ತುಂಬಾ ಚಳಿ ಇದೆ. ಬೆಟರು ಆಲ್ವೇಸ್ ವೇರ್ ಜಾಕೆಟ್ಸು ಮತ್ತೆ ಸೇಫ್ಟಿ ಮೆಜರ್ಸ್ ಏನಿದೆಯೋ ತಗೊಂಡು ಆಚೆ ಬರೋದು ಒಳ್ಳೇದು. ಬಟ್ ವಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸೊ ಥ್ಯಾಂಕ್ ಯು ಸರ್. ಈಗ ಈ ಮಗುವನ್ನ ಬಿಡೋಕೆ ಹೋಗ್ತೀರಾ, ಯಾವ ರೀತಿಯಾಗಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಂತೀರಾ? ಜಾಕೆಟ್ ಹಾಕೋದಾಗಿರ್ಬೋದು, ಸ್ವೆಟರ್ ಹಾಕೋದಾಗಿರ್ಬೋದು? ನಾರ್ಮಲಿ ನಾವು ಕಾರಲ್ಲಿ ಹೋಗ್ಬಿಡೋದು, 2 ವೀಲರ್ ಎತ್ತಕ್ಕೆ ಆಗಲ್ಲ ಇವಾಗ. ಸೊ ಮನೆ ಬಂದು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ಈ ಚಾಲೆಂಜಸ್ ಇರುತ್ತೆ. ಸೊ ನೋಡ್ತಾ ಇರ್ತೀವಲ್ಲ, ಬೇರೆ ಪೇರೆಂಟ್ಸ್ಗಳು ಎಲ್ಲ ಸೇಫ್ಟಿ ಮೆಜರ್ಸ್ ಹಾಕೊಂಡೆ ಮಕ್ಕಳನ್ನ ತಗೊಂಬಂದು ಬಿಡೋದು. ಸ್ವೆಟರ್ಸ್ ಆಗಲಿ ಮ್ಯಾಂಡೇಟರಿ ಆಗಿದೆ. ಸೊ ಸ್ಕೂಲಿಂದಾನೇ ಹೇಳಿದ್ದಾರೆ ಮಕ್ಕಳನ್ನ ಸ್ವೆಟರು ಇದೆಲ್ಲ ಹಾಕೋ ಬನ್ನಿ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಸರ್, ಬೆಂಗಳೂರೆಲ್ಲ ಊಟಿ ತರ ಫೀಲ್ ಆಗ್ತಾ ಇದೆಯಾ ಸರ್? ಹೌದೌದು, ಡೆಫಿನೆಟ್ಲಿ. ಊಟಿಗೆ ಯಾರು ಹೋಗೋದೇ ಬೇಡ. ಊಟಿ, ಕೊಡೆಕನಲ್, ನಮ್ಮ ಸೌತ್ ಇಂಡಿಯಲ್ಲಿ ಏನಿದೆಯೋ ಈ ವೆಕೇಶನ್ ಟೈಮ್ ಅಲ್ಲಿ. ಸೊ ಬ್ಯಾಂಗ್ಳೂರ್ ಯು ಕ್ಯಾನ್ ಏಬಲ್ ಟು ಫೀಲ್ ಅಪ್ ಟು 9:30, 10 o'clock ವರೆಗೂ ಹಿಂಗೆ ಇರುತ್ತೆ. ಇವಾಗ ಸೂರ್ಯ ಬಂದಿಲ್ಲ ಅಂದ್ರೆ ಇದು ಕಂಟಿನ್ಯೂಟಿ ಆಗುತ್ತೆ ಡೇ ಪೂರ್ತಿ. ನೆನ್ನೆ ಎಲ್ಲ ಹಿಂಗೆ ಇತ್ತು. ಇದಿಷ್ಟು ವಾಕಿಂಗ್ ಬಂದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂಜಾನೆ ಹೊತ್ತಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಂಪಾದ ವಾತಾವರಣ ಇರುತ್ತೆ. 9 ಗಂಟೆಯಿಂದ 10 ಗಂಟೆಯವರೆಗೂ ಕೂಡ ಈ ಸೂರ್ಯನ ಕಿರಣಗಳು ಭೂಮಿಯನ್ನ ಸ್ಪರ್ಶಿಸೋದಿಲ್ಲ. ಆದ್ರೆ ಈ ಟೈಮಲ್ಲಿ ಒಂದು ವಾಕಿಂಗ್ ಅನ್ನ ಮಾಡ್ತಾ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗೋದು, ಅವ್ರನ್ನ ಸ್ಕೂಲ್ಗಳಿಗೆ ಬಿಡೋದೇ ರಿಸ್ಕ್ ಅನಿಸ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಅಶ್ವಿನಿ. ರೈಟ್ ಚರಣ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ವಿಜಯಪುರದಲ್ಲೂ ಕೂಡ ಅತಿ ಹೆಚ್ಚಿನ ತಾಪಮಾನ, ಈಗ ಅತಿ ಕಡಿಮೆ ತಾಪಮಾನ ದಾಖಲಾಗಿರೋದು 7 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹಾಗಾದ್ರೆ ಹೇಗಿರಲು ಹೇಳ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ, ಬೆಂಗಳೂರು ಜನರು ಹೊರಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾಹಿತಿ ಇದೆ. ಚರಣ್, ಏನ್ ಹೇಳ್ತೀರಿ? ಚಳಿ ಹೇಗಿದೆ? ಜನ ಏನ್ ಹೇಳ್ತಾರೆ? ಎಸ್ ಅಶ್ವಿನಿ, ಸಿಲಿಕಾನ್ ಸಿಟಿ ಬೆಂಗಳೂರು ಸಂಪೂರ್ಣವಾಗಿ ಈ ಒಂದು ಚಳಿಯ ವಾತಾವರಣಕ್ಕೆ ನಲುಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಚಳಿಯ ಪ್ರಮಾಣ ಒಂದಿಷ್ಟು ಕಡಿಮೆ ಇದ್ರೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಂಜು ಕವಿದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಬೆಂಗಳೂರು ಕಳೆದ 4 ದಿವಸಗಳಿಂದ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸ್ತಾ ಇದೆ. ಅದರ ಜೊತೆಗೆ ಕನಿಷ್ಠ ಉಷ್ಣಾಂಶ ಡಿಗ್ರಿ 14 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆ ಆಗ್ತಾ ಇರುವಂತದ್ದು. ದಿನೇ ದಿನೇ ಈ ಒಂದು ಕನಿಷ್ಠ ಉಷ್ಣಾಂಶ ಏನಿದೆ ಇದು ಇಳಿಕೆ ಆಗ್ತಾ ಇರೋದ್ರಿಂದಾಗಿ 3 ದಿವಸಗಳಿಂದ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಕೂಡ ಅದೇ ರೀತಿಯಾದಂತಹ
ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶೀತಗಾಳಿ ವಿಪರೀತವಾಗಿ ಜನರನ್ನ ಹೈರಾಣು ಮಾಡಿದ್ರೆ, ಮತ್ತೊಂದು ಭಾಗದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಮನೆಯಿಂದ ಹೊರಬರಬೇಕಾದ್ರೆ ಶಟರು ಜಾಕೆಟ್ ಹಾಕೊಂಡು ಹೊರಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಎಷ್ಟೇ ಚಳಿ ಇದ್ರೂ, ಎಷ್ಟು ಮೈಕೊರೆಯುವಂತಹ ಚಳಿ ಇದ್ರೂ ಕೂಡ ಜನ ಬೆಳಗಿನ ಹೊತ್ತು ವಾಕಿಂಗ್ ಬರೋದಾಗಿರಬಹುದು, ಮತ್ತೆ ಒಂದಿಷ್ಟು ಜನ ಬಂದು ತಮ್ಮ ಬೆಳಗಿನ ಈ ಒಂದು ಸೂರ್ಯ ಕಿರಣ ಬೀಳುವಂತಹ ಹೊತ್ತೇನಿದೆ ಆ ಒಂದು ಹೊತ್ತನ್ನ ಪಾರ್ಕ್ಗಳಲ್ಲಿ ಸ್ಪೆಂಡ್ ಮಾಡುವಂತದ್ದಾಗಿರಬಹುದು, ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಮಾನ್ಯವಾಗಿ ಎಂದಿನಂತೆ ಯಾವ ರೀತಿಯಾಗಿ ಜನ ಹೊರಗಡೆ ಬಂದು ವಾಕ್ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು ಕೂಡ ವಾಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಿಂದಾಗಿ ಇಲ್ಲೊಬ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಚಳಿ ಹೇಗಿದೆ ಅಂತ. ಸರ್, ಹೇಗಿದೆ ಸರ್ ಚಳಿ? ವಾಕಿಂಗ್ ಬಂದಿದ್ದೀರಾ, ಎಷ್ಟಿದಾಗತ್ತೆ ಅಂತ? ನಾವು ರೆಗ್ಯುಲರ್ ಒಂದು 15 ಇಯರ್ಸ್ ಇಂದ ಬರ್ತಾ ಇದೀವಿ. ಸೊ ಮಗಳು ಸ್ಕೂಲ್ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಬರೋದು. ಆಲ್ಮೋಸ್ಟ್ 1.5 ಅವರ್ ವಾಕ್ ಮಾಡ್ತೀವಿ. ಬಟ್ ಲಾಸ್ಟ್ 10 ಇಯರ್ಸ್ ಅಷ್ಟು ಚಳಿ ನಾವು ನೋಡೇ ಇಲ್ಲ. ಲಾಸ್ಟ್ ಒಂದು 4 ಡೇಸ್ ಇಂದ ಆಲ್ಮೋಸ್ಟ್ 12-13 ಕಂಪೇರ್ಡ್ ಟು ದ ನಾರ್ತ್ ಇಂಡಿಯಾ, ಡೆಲ್ಲಿ. ನಾನು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಸಲ ಬ್ಯಾಂಗ್ಳೂರ್ ತುಂಬಾ ಚಳಿ ಇದೆ. ಬೆಟರು ಆಲ್ವೇಸ್ ವೇರ್ ಜಾಕೆಟ್ಸು ಮತ್ತೆ ಸೇಫ್ಟಿ ಮೆಜರ್ಸ್ ಏನಿದೆಯೋ ತಗೊಂಡು ಆಚೆ ಬರೋದು ಒಳ್ಳೇದು. ಬಟ್ ವಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸೊ ಥ್ಯಾಂಕ್ ಯು ಸರ್. ಈಗ ಈ ಮಗುವನ್ನ ಬಿಡೋಕೆ ಹೋಗ್ತೀರಾ, ಯಾವ ರೀತಿಯಾಗಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಂತೀರಾ? ಜಾಕೆಟ್ ಹಾಕೋದಾಗಿರ್ಬೋದು, ಸ್ವೆಟರ್ ಹಾಕೋದಾಗಿರ್ಬೋದು? ನಾರ್ಮಲಿ ನಾವು ಕಾರಲ್ಲಿ ಹೋಗ್ಬಿಡೋದು, 2 ವೀಲರ್ ಎತ್ತಕ್ಕೆ ಆಗಲ್ಲ ಇವಾಗ. ಸೊ ಮನೆ ಬಂದು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ಈ ಚಾಲೆಂಜಸ್ ಇರುತ್ತೆ. ಸೊ ನೋಡ್ತಾ ಇರ್ತೀವಲ್ಲ, ಬೇರೆ ಪೇರೆಂಟ್ಸ್ಗಳು ಎಲ್ಲ ಸೇಫ್ಟಿ ಮೆಜರ್ಸ್ ಹಾಕೊಂಡೆ ಮಕ್ಕಳನ್ನ ತಗೊಂಬಂದ್ ಬಿಡೋದು. ಸ್ವೆಟರ್ಸ್ ಆಗ್ಲಿ ಮ್ಯಾಂಡೇಟರಿ ಆಗಿದೆ. ಸೊ ಸ್ಕೂಲಿಂದಾನೇ ಹೇಳಿದ್ದಾರೆ ಮಕ್ಕಳನ್ನ ಸ್ವೆಟರು ಇದೆಲ್ಲ ಹಾಕೋ ಬನ್ನಿ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಸರ್, ಬೆಂಗಳೂರು ಎಲ್ಲ ಊಟಿ ತರ ಫೀಲ್ ಆಗ್ತಾ ಇದೆಯಾ ಸರ್? ಹೌದೌದು, ಡೆಫಿನೆಟ್ಲಿ. ಊಟಿಗೆ ಯಾರು ಹೋಗೋದೇ ಬೇಡ. ಊಟಿ, ಕೊಡೆಕನಲ್, ನಮ್ಮ ಸೌತ್ ಇಂಡಿಯಲ್ಲಿ ಏನಿದೆಯೋ ಈ ವೆಕೇಶನ್ ಟೈಮ್ ಅಲ್ಲಿ. ಸೊ ಬ್ಯಾಂಗ್ಳೂರ್ ಯು ಕ್ಯಾನ್ ಏಬಲ್ ಟು ಫೀಲ್ ಅಪ್ ಟು 9:30-10 o'clock ವರೆಗೂ ಹಿಂಗೆ ಇರುತ್ತೆ. ಇವಾಗ ಸೂರ್ಯ ಬಂದಿಲ್ಲ ಅಂದ್ರೆ ಇದು ಕಂಟಿನ್ಯೂಟಿ ಆಗುತ್ತೆ ಡೇ ಪೂರ್ತಿ. ನೆನ್ನೆ ಎಲ್ಲ ಹಿಂಗೆ ಇತ್ತು. ಇದಿಷ್ಟು ವಾಕಿಂಗ್ ಬಂದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂಜಾನೆಯ ಹೊತ್ತಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಂಪಾದ ವಾತಾವರಣ ಇರುತ್ತೆ. 9 ಗಂಟೆಯಿಂದ 10 ಗಂಟೆಯವರೆಗೂ ಕೂಡ ಈ ಸೂರ್ಯನ ಕಿರಣಗಳು ಭೂಮಿಯನ್ನ ಸ್ಪರ್ಶಿಸೋದಿಲ್ಲ. ಆದ್ರೆ ಈ ಟೈಮಲ್ಲಿ ಒಂದು ವಾಕಿಂಗ್ ಅನ್ನ ಮಾಡ್ತಾ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗೋದು, ಅವ್ರನ್ನ ಸ್ಕೂಲ್ಗಳಿಗೆ ಬಿಡೋದೇ ರಿಸ್ಕ್ ಅನಿಸ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಅಶ್ವಿನಿ. ರೈಟ್ ಚರಣ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ವಿಜಯಪುರದಲ್ಲೂ ಕೂಡ ಅತಿ ಹೆಚ್ಚಿನ ತಾಪಮಾನ, ಈಗ ಅತಿ ಕಡಿಮೆ ತಾಪಮಾನ ದಾಖಲಾಗಿರೋದು 7 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹಾಗಾದ್ರೆ ಹೇಗಿದೆ ಹೇಳ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ? ಬೆಂಗಳೂರು ಜನರು ಹೊರಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾಹಿತಿ ಇದೆ. ಚರಣ್, ಏನ್ ಹೇಳ್ತೀರಿ? ಚಳಿ ಹೇಗಿದೆ? ಜನ ಏನ್ ಹೇಳ್ತಾರೆ? ಎಸ್ ಅಶ್ವಿನಿ, ಸಿಲಿಕಾನ್ ಸಿಟಿ ಬೆಂಗಳೂರು ಸಂಪೂರ್ಣವಾಗಿ ಈ ಒಂದು ಚಳಿಯ ವಾತಾವರಣಕ್ಕೆ ನಲುಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಚಳಿಯ ಪ್ರಮಾಣ ಒಂದಿಷ್ಟು ಕಡಿಮೆ ಇದ್ರೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಂಜು ಕವಿದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಬೆಂಗಳೂರು ಕಳೆದ 4 ದಿವಸಗಳಿಂದ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸ್ತಾ ಇದೆ. ಅದರ ಜೊತೆಗೆ ಕನಿಷ್ಠ ಉಷ್ಣಾಂಶ 14 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆ ಆಗ್ತಾ ಇರುವಂತದ್ದು. ದಿನೇ ದಿನೇ ಈ ಒಂದು ಕನಿಷ್ಠ ಉಷ್ಣಾಂಶ ಏನಿದೆ ಇದು ಇಳಿಕೆ ಆಗ್ತಾ ಇರೋದ್ರಿಂದಾಗಿ 3 ದಿವಸಗಳಿಂದ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶೀತಗಾಳಿ ವಿಪರೀತವಾಗಿ ಜನರನ್ನ ಹೈರಾಣು ಮಾಡಿದ್ರೆ, ಮತ್ತೊಂದು ಭಾಗದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಮನೆಯಿಂದ ಹೊರಬರಬೇಕಾದ್ರೆ ಶಟರು ಜಾಕೆಟ್ ಹಾಕೊಂಡು ಹೊರಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಎಷ್ಟೇ ಚಳಿ ಇದ್ರೂ, ಎಷ್ಟು ಮೈಕೊರೆಯುವಂತಹ ಚಳಿ ಇದ್ರೂ ಕೂಡ ಜನ ಬೆಳಗಿನ ಹೊತ್ತು ವಾಕಿಂಗ್ ಬರೋದಾಗಿರಬಹುದು, ಮತ್ತೆ ಒಂದಿಷ್ಟು ಜನ ಬಂದು ತಮ್ಮ ಬೆಳಗಿನ ಈ ಒಂದು ಸೂರ್ಯ ಕಿರಣ ಬೀಳುವಂತಹ ಹೊತ್ತೇನಿದೆ ಆ ಒಂದು ಹೊತ್ತನ್ನ ಪಾರ್ಕ್ಗಳಲ್ಲಿ ಸ್ಪೆಂಡ್ ಮಾಡುವಂತದ್ದಾಗಿರಬಹುದು, ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಮಾನ್ಯವಾಗಿ ಎಂದಿನಂತೆ ಯಾವ ರೀತಿಯಾಗಿ ಜನ ಹೊರಗಡೆ ಬಂದು ವಾಕ್ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು ಕೂಡ ವಾಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಿಂದಾಗಿ ಇಲ್ಲೊಬ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಚಳಿ ಹೇಗಿದೆ ಅಂತ. ಸರ್, ಹೇಗಿದೆ ಸರ್ ಚಳಿ? ವಾಕಿಂಗ್ ಬಂದಿದ್ದೀರಾ, ಎಷ್ಟಿದಾಗತ್ತೆ ಅಂತ? ನಾವು ರೆಗ್ಯುಲರ್ ಒಂದು 15 ಇಯರ್ಸ್ ಇಂದ ಬರ್ತಾ ಇದೀವಿ. ಸೊ ಮಗಳು ಸ್ಕೂಲ್ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಬರೋದು. ಆಲ್ಮೋಸ್ಟ್ 1.5 ಅವರ್ ವಾಕ್ ಮಾಡ್ತೀವಿ. ಬಟ್ ಲಾಸ್ಟ್ 10 ಇಯರ್ಸ್ ಅಷ್ಟು ಚಳಿ ನಾವು ನೋಡೇ ಇಲ್ಲ. ಲಾಸ್ಟ್ ಒಂದು 4 ಡೇಸ್ ಇಂದ ಆಲ್ಮೋಸ್ಟ್ 12-13
ಕಂಪೇರ್ಡ್ ಟು ದ ನಾರ್ತ್ ಇಂಡಿಯಾ, ಡೆಲ್ಲಿ, ನಾನು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಸಲ ಬ್ಯಾಂಗ್ಳೂರ್ ತುಂಬಾ ಚಳಿ ಇದೆ. ಬೆಟರು ಆಲ್ವೇಸ್ ವೇರ್ ಜಾಕೆಟ್ಸು ಮತ್ತೆ ಸೇಫ್ಟಿ ಮೆಜರ್ಸ್ ಏನಿದೆಯೋ ತಗೊಂಡು ಆಚೆ ಬರೋದು ಒಳ್ಳೇದು. ಬಟ್ ವಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸೊ ಥ್ಯಾಂಕ್ ಯು. ಸರ್, ಈಗ ಈ ಮಗುವನ್ನ ಬಿಡೋಕ್ ಹೋಗ್ತೀರಾ, ಯಾವ ರೀತಿಯಾಗಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಂತೀರಾ? ಜಾಕೆಟ್ ಹಾಕೋದಾಗಿರ್ಬೋದು, ಸ್ವೆಟರ್ ಹಾಕೋದಾಗಿರ್ಬೋದು? ನಾರ್ಮಲಿ ನಾವು ಕಾರಲ್ಲಿ ಹೋಗ್ಬಿಡೋದು, ಟೂ ವೀಲರ್ ಎತ್ತಕ್ಕೆ ಆಗಲ್ಲ ಇವಾಗ. ಸೊ ಮನೆ ಬಂದು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ಈ ಚಾಲೆಂಜಸ್ ಇರುತ್ತೆ. ಸೊ ನೋಡ್ತಾ ಇರ್ತೀವಲ್ಲ, ಬೇರೆ ಪೇರೆಂಟ್ಸ್ಗಳು ಎಲ್ಲ ಸೇಫ್ಟಿ ಮೆಜರ್ಸ್ ಹಾಕೊಂಡೆ ಮಕ್ಕಳನ್ನ ತಗೊಂಬಂದು ಬಿಡೋದು. ಸ್ವೆಟರ್ಸ್ ಆಗಲಿ ಮ್ಯಾಂಡೇಟರಿ ಆಗಿದೆ. ಸೊ ಸ್ಕೂಲಿಂದಾನೇ ಹೇಳಿದ್ದಾರೆ ಮಕ್ಕಳನ್ನ ಸ್ವೆಟರು ಇದೆಲ್ಲ ಹಾಕೋ ಬನ್ನಿ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಸರ್, ಬೆಂಗಳೂರೆಲ್ಲ ಊಟಿ ತರ ಫೀಲ್ ಆಗ್ತಾ ಇದೆಯಾ ಸರ್? ಹೌದೌದು, ಡೆಫಿನೆಟ್ಲಿ. ಊಟಿಗೆ ಯಾರು ಹೋಗೋದೇ ಬೇಡ. ಊಟಿ, ಕೊಡೆಕನಲ್, ನಮ್ಮ ಸೌತ್ ಇಂಡಿಯಲ್ಲಿ ಏನಿದೆಯೋ ಈ ವೆಕೇಶನ್ ಟೈಮ್ ಅಲ್ಲಿ. ಸೊ ಬ್ಯಾಂಗ್ಳೂರ್ ಯು ಕ್ಯಾನ್ ಏಬಲ್ ಟು ಫೀಲ್ ಅಪ್ ಟು 9:30, 10 o'clock ವರೆಗೂ ಹಿಂಗೆ ಇರುತ್ತೆ. ಇವಾಗ ಸೂರ್ಯ ಬಂದಿಲ್ಲ ಅಂದ್ರೆ ಇದು ಕಂಟಿನ್ಯೂಟಿ ಆಗುತ್ತೆ ಡೇ ಪೂರ್ತಿ. ನೆನ್ನೆ ಎಲ್ಲ ಹಿಂಗೆ ಇತ್ತು. ಇದಿಷ್ಟು ವಾಕಿಂಗ್ ಬಂದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂಜಾನೆ ಹೊತ್ತಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಂಪಾದ ವಾತಾವರಣ ಇರುತ್ತೆ. 9 ಗಂಟೆಯಿಂದ 10 ಗಂಟೆಯವರೆಗೂ ಕೂಡ ಈ ಸೂರ್ಯನ ಕಿರಣಗಳು ಭೂಮಿಯನ್ನ ಸ್ಪರ್ಶಿಸೋದಿಲ್ಲ. ಆದ್ರೆ ಈ ಟೈಮಲ್ಲಿ ಒಂದು ವಾಕಿಂಗ್ ಅನ್ನ ಮಾಡ್ತಾ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗೋದು, ಅವ್ರನ್ನ ಸ್ಕೂಲ್ಗಳಿಗೆ ಬಿಡೋದೇ ರಿಸ್ಕ್ ಅನಿಸ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಅಶ್ವಿನಿ. ರೈಟ್ ಚರಣ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ವಿಜಯಪುರದಲ್ಲೂ ಕೂಡ ಅತಿ ಹೆಚ್ಚಿನ ತಾಪಮಾನ, ಈಗ ಅತಿ ಕಡಿಮೆ ತಾಪಮಾನ ದಾಖಲಾಗಿರೋದು 7 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹಾಗಾದ್ರೆ ಹೇಗೆ?